60 ಮತ್ತು 70ರ ವಯಸ್ಸಿನಲ್ಲೂ ಸಂಭೋಗ ಸಾಧ್ಯನಾ? ಬಹುತೇಕ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ವಯಸ್ಸು ಹೆಚ್ಚಾದಂತೆ ದಾಂಪತ್ಯ ಜೀವನದಲ್ಲಿ ಸಂಭೋಗ ಸಾಧ್ಯವಿಲ್ಲ ಎಂದು. ಆದರೆ ವೈದ್ಯಕೀಯ ಹಾಗೂ ಮಾನಸಿಕ ದೃಷ್ಟಿಯಿಂದ ನೋಡಿದರೆ ಇದು ಸಂಪೂರ್ಣವಾಗಿ ಸತ್ಯವಲ್ಲ. ಮಾನವನ ದೇಹದಲ್ಲಿ ವಯಸ್ಸಿನೊಂದಿಗೆ ಕೆಲವು ಬದಲಾವಣೆಗಳು ಆಗುತ್ತವೆ. ಆದರೆ ಪ್ರೀತಿ, ಆಪ್ತತೆ ಮತ್ತು ದಾಂಪತ್ಯ ಸಂಬಂಧಗಳ ಅಗತ್ಯ ಕಡಿಮೆಯಾಗುವುದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ 60ರಿಂದ 70 ವರ್ಷದವರೆಗೂ ಸಂಭೋಗ ಸಾಧ್ಯವೇ ಅಥವಾ ಇಲ್ಲ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ದೇಹದ ಬದಲಾವಣೆಗಳು ಮತ್ತು ಸಂಭೋಗ. ವಯಸ್ಸು ಹೆಚ್ಚಾದಂತೆ ಹಾರ್ಮೋನ್ಗಳಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ಕಡಿಮೆ ಆಗಬಹುದು ಮತ್ತು ಮಹಿಳೆಯರಲ್ಲಿ ಮೆನೋಪಾಸ್ ನಂತರ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ. ಆದರೂ ಇದರಿಂದ ಸಂಭೋಗ ಸಂಪೂರ್ಣವಾಗಿ ನಿಲ್ಲಬೇಕು ಎನ್ನುವ ನಿಯಮವಿಲ್ಲ. ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ, ವೈದ್ಯರ ಸಲಹೆ ಇವುಗಳನ್ನು ಪಾಲಿಸಿದರೆ ದಾಂಪತ್ಯ ಜೀವನ ಉತ್ತಮವಾಗಿರಬಹುದು. 2. ಮಾನಸಿಕ ಮತ್ತು ಭಾವನಾತ್ಮಕ ಅಂಶ. 60 ಮತ್ತು 70ನೇ ವಯಸ್ಸಿನಲ್ಲಿ ದಾಂಪತ್ಯ ಸಂಬಂಧ ಹೆಚ್ಚು ಭಾವನಾತ್ಮಕವಾಗಿರುತ್ತದೆ. ಈ ವಯಸ್ಸಿನಲ್ಲಿ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸ್ನೇಹ ಹೆಚ್ಚಾಗಿರುತ್ತದೆ. ಸಂಭೋಗ ಕೇವಲ ದೇಹದ ವಿಷಯವಲ್ಲ, ಅದು ಇಬ್ಬರ ಮಧ್ಯೆ ಇರುವ ವಿಶ್ವಾಸ ಮತ್ತು ಆಪ್ತತೆಯನ್ನು ಹೆಚ್ಚಿಸುತ್ತದೆ. 3. ಆರೋಗ್ಯದ ಮಹತ್ವ. ಈ ವಯಸ್ಸಿನಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಬಹಳ ಮುಖ್ಯ. ಹೃದಯ ರೋಗ, ಡಯಾಬಿಟಿಸ್ ಅಥವಾ ಬಿಪಿ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು, ದಾಂಪತ್ಯ ಜೀವನ ನಡೆಸುವುದು ಬಹಳ ಉತ್ತಮ. ವೈದ್ಯರು ಹೇಳುವ ಔಷಧಿ ಮತ್ತು ಜೀವನ ಶೈಲಿ ಬದಲಾವಣೆಗಳು ಸಹಾಯ ಮಾಡಬಹುದು. 4. ಮಾತುಕತೆಯ ಅಗತ್ಯ. ಗಂಡ ಹೆಂಡತಿಯ ನಡುವೆ ಸ್ಪಷ್ಟವಾದ ಮಾತುಕತೆ ಬಹಳ ಮುಖ್ಯ. ಇಬ್ಬರು ತಮ್ಮ ಆಸೆಗಳು ಮತ್ತು ಸೌಕರ್ಯಗಳ ಬಗ್ಗೆ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಒಬ್ಬರನ್ನೊಬ್ಬರು ಗೌರವಿಸುವುದು ಮತ್ತು ಒಪ್ಪಿಗೆಯೊಂದಿಗೆ ನಡೆದುಕೊಳ್ಳುವುದು ಬಹಳ ಮುಖ್ಯ. ಸಮಾರೋಪ. ಒಟ್ಟಾರೆ ನೋಡಿದರೆ 60ರಿಂದ 70 ವಯಸ್ಸಿನಲ್ಲೂ ಸಂಭೋಗ ಸಾಧ್ಯವಾಗಿದೆ. ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಆರೋಗ್ಯಕರ ಜೀವನ ಶೈಲಿ, ಪರಸ್ಪರ ಪ್ರೀತಿ ಮತ್ತು ಮನಸ್ಸಿನ ಒಪ್ಪಿಗೆ ಇದ್ದರೆ ದಾಂಪತ್ಯ ಜೀವನ ಸುಖಕರ ಅಥವಾ ಸಂತೋಷಕರವಾಗಿರಬಹುದು. ಈ ವಯಸ್ಸಿನಲ್ಲಿ ದೇಹದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಆರೋಗ್ಯದ ಕಡೆ ಗಮನ ಕೊಟ್ಟು ಒಬ್ಬರನ್ನೊಬ್ಬರು ಬೆಂಬಲಿಸಿದರೆ ದಾಂಪತ್ಯ ಸಂಬಂಧ ಇನ್ನಷ್ಟು ಸುಂದರವಾಗಿರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.